ಸೊ ಪ್ರತಿ ವರ್ಷವೂ ಕೂಡ ಈ ದಸರಾವನ್ನ ಅಂಬಾರಿಯನ್ನ ಜಂಬೂ ಸವಾರಿಯನ್ನ ನೋಡ್ಬೇಕಾದ್ರೆ ಪ್ರತಿ ವರ್ಷವೂ ಹೊಸದನ್ಸುತ್ತೆ. ನೋಡಿ ಕಳೆದ ಬಾರಿ ನೋಡಿದೀವಿ, ಅದ್ರ ಹಿಂದೆ ನೋಡಿದೀವಿ, ವರ್ಷಾನುಗಟ್ಲೆಯಿಂದ ನೋಡ್ತಾ ಇದೀವಿ ಮೇಡಮ್. ಆದ್ರೂ ಆ ಉತ್ಸಾಹ ಹೊಸತನ ಅನ್ನುವಂಥದ್ದು ಎಲ್ಲೂ ಬಿಟ್ಕೊಡ್ತಾ ಇಲ್ಲ ದಸರಾ. ಅದೇ ಅದರ ಪವರ್ ಅಂತ ಹೇಳ್ಬೋದು. ಅಂಡ್ ಈಗ ಒಂಥರ ಇದು ಫೈನಲ್ ಟಚ್, ಅಂಬಾರಿಯನ್ನ ಅಭಿಮನ್ಯು ಕಟ್ತಾ ಇದ್ದಾರೆ. ಆಮೇಲೆ ಆನೆಗಳನ್ನ ಸೆಲೆಕ್ಟ್ ಮಾಡ್ಬೇಕಾದ್ರೂ ವಿಪರೀತವಾಗಿ ಈಗ ಆರ್ಮಿಗೆ ಹೆಂಗ್ ಸೆಲೆಕ್ಟ್ ಮಾಡಿ ಕಳಿಸ್ತಾರೆ ಹಂಗೆಲ್ಲ ನೋಡ್ತಾರೆ. ಎತ್ತರ, ವೇಟ್ ಎಷ್ಟಿದೆ, ಭುಜ ಸಮವಾಗಿದ್ಯಾ ಇಂಥದಕ್ಕೆ ಬಳಸ್ಕೊಳಕ್ಕೆ ಅಂತ ವಿಪರೀತವಾಗಿ ಅದ್ರಲ್ಲೂ ಸೆಲೆಕ್ಷನ್ಸ್ ಇರುತ್ತಂತೆ. ಈಗ ಯಾವ್ದೋ ಒಂದು ಸಿಕ್ತು ಮುಗ್ಧವಾಗಿದೆ ಅಂತ ತಕ್ಷಣ ಕರ್ಕೊಂಡು ಅಥವಾ ಬಲಿಷ್ಠವಾಗಿದೆ ಅಂತ ತಕ್ಷಣ ಕ್ವಾಲಿಫಿಕೇಶನ್ ಇಲ್ದೇನೆ ತಗೊಳಕ್ಕಾಗಲ್ಲ. ಅಂದ್ರೆ ಇದ್ರಲ್ಲಿ ಅವರು ಒಂಥರ ಡಿಗ್ರಿ ಮಾಡಿರ್ಬೇಕು, ಅವ್ರದೇ ಅದ್ರ ಡಿಗ್ರಿ ಆಗಿರ್ಬೇಕು ಅಂತ. ಈಗ ಒಂದು ಅಂಬಾರಿಯನ್ನ ಹೊರುತ್ತೆ ಆನೆ ಅಂತ ಹೇಳಿದ್ರೆ ಅದಕ್ಕೆ ಒಂದು ರಾಜ ಇದು ಕಳೆ ಇದೆಯಾ, ಎಲ್ಲ ಆನೆಗಳಿಗೂ ಎರಡು ಕಿವಿ, ಒಂದು ಸೊಂಡ್ಲು, ದಂತ ಎಲ್ಲ ಇರುತ್ತೆ. ಹೌದು. ಬಟ್ ಆ ರಾಜಗಾಂಭೀರ್ಯ ಅವನಲ್ಲಿ ಇದೆಯಾ? ಆಮೇಲೆ ಎಲ್ಲಾ ಟೈಮ್ ನಲ್ಲೂ ಕೆಲವೊಂದ್ ಹೆಂಗಾಗ್ಬಿಡ್ತವೆ ಅಂದ್ರೆ ಮದ ಬಂದಾಗ ಅವ್ರನ್ನ ಕಂಟ್ರೋಲ್, ಯಾವ ಅಂಕುಶ ಗಿಂಕುಶ ಏನಕ್ಕೂ ಕಂಟ್ರೋಲಿಗೆ ಬರಲ್ಲ. ಅವನನ್ನ ಕಂಟ್ರೋಲಿಗೆ ತಗೋಬೋದಾ, ಅವನ ಭುಜಭಾಗ ಸಮವಾಗಿದ್ಯಾ, ಮೆಜೆಸ್ಟಿಕ್ ಆಗಿದ್ಯಾ, ಇವನ್ನೆಲ್ಲ ಸೌಮ್ಯತೆನೂ ಕೂಡ ಇದೆಯಾ, ಆ ಕಳೆ ಇದೆಯಾ ಅದೆಲ್ಲ ನೋಡ್ತಾರಂತೆ. ಸೊ ಇದೊಂಥರ ಮೇಡಮ್ ಈಗ ಹೆಂಗೆ ಆರ್ಮಿಗೆ ಸೆಲೆಕ್ಟ್ ಮಾಡಿದ್ರೆ ಆ ರೀತಿಯಾಗಿ. ಸೊ ಈ ಸಲ 7ನೇ ಬಾರಿಯೋ 8ನೇ ಬಾರಿಯೋ ಅಭಿಮನ್ಯು ಓರ್ತಾ ಇರೋದು ಅಂಬಾರಿಯನ್ನ, ಅವನ ಅದೃಷ್ಟ ನೋಡಿ. ಹೌದು, ಎಷ್ಟು ನೂರಾರು ಸಾವಿರಾರು ಆನೆಗಳಿರ್ತದೆ, ಅದ್ರಲ್ಲಿ ಅವಕಾಶ ಸಿಕ್ಕಿದೆ ಅಂತ ಹೇಳಿದ್ರೆ ಒಂದು ಚಿನ್ನದ ಅಂಬಾರಿ, ಅದ್ರ ನಡುವೆ ನಾಡ ದೇವತೆ ಅಂತ ನಾವೇನು ಆಕೆನ ನೋಡ್ಕೊಳಕ್ ಒಂದ್ ಸೆಕೆಂಡಿಗೆ ನೋಡಕ್ ಕಾಯ್ತಾ ಇರ್ತೀವಿ, ಅದನ್ನ ಹೊತ್ಕೊಂಡು ಅವ್ನು 5 ಕಿಲೋಮೀಟರ್ ಅಷ್ಟೇ ಅಲ್ಲ, ಲಕ್ಷಾಂತರ ಜನ ನೋಡ್ತಾ ಇರ್ತಾರೆ. ಅವನಿಗೆ ಅದೆಲ್ಲ ಈ ದೃಷ್ಟಿ ನಜರ್ ಅನ್ನೋದಿರುತ್ತಲ್ಲ, ಅವನಿಗೆ ಬಹುಶಃ ಇವತ್ತು ತುಂಬಾ ಬಿದ್ದಿರುತ್ತೆ. ಹೌದೌದು, ಅವನು ನೋಡಿ 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 ಒಂದ್ ಕಡೆ ಅಂಬಾರಿ ನೋಡಕ್ಕಾಗಲ್ಲ. ನಾವು ಕೂಡ ಆನೆ ತರ ಇರ್ಬೇಕು. ಹೊಗಳಿದ್ರು ಬೇಜಾರು ಮಾಡ್ಕೋಬಾರ್ದು, ಹೊಗಳಿದ್ರು ಬೇಜಾರು ಮಾಡ್ಕೋಬಾರ್ದು. ಹೊಗಳೋದು ಎರಡಕ್ಕೂ ಕೇರ್ ಮಾಡದೆ ನಮ್ಮ ಕೆಲಸದ ಕಡೆ ಗಮನ ಕೊಡ್ಬೇಕು. ದೇವಿ ಚೆನ್ನಾಗಿ ಅಲಂಕಾರವನ್ನ ಮಾಡಿದ್ದಾರೆ, ಅದನ್ನ ನೋಡದೆ ಒಂಥರ ಚಂದ. ಆಮೇಲೆ ಈ ದಸರಾದಲ್ಲಿ ಈಗ ನಾವೇನ್ ನಡ್ಸ್ಕೊಂಡ್ ಬರ್ತಾ ಇದೀವಿ, ಇದ್ರಲ್ಲಿ ಮೇನ್ ಅಟ್ರಾಕ್ಷನ್ ಈ ಗಜಪಡೆ. ಹೌದು, ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋದು. ನಾವು 2 ಗಂಟೆಯಲ್ಲೆಲ್ಲ ಇಬ್ರು ಇದ್ದಾರೆ ಕುಮ್ಕಿ ಆನೆಗಳು. ಅಂದ್ರೆ ನಾವು ಹೇಳ್ತಾ ಇದ್ವಲ್ಲ, ಸುಮ್ನೆ ಈಗ ಕರ್ಕೊಂಡ್ ಬರ್ಬೇಕು ಇವತ್ತೊಂದ್ ದಿನಕ್ಕೆ ಮತ್ತೆ ವಾಪಸ್ ಕಳ್ಸೋದು ಅಂತ ಮಾಡಲ್ಲ. ನಾವು 12 ಗಂಟೆಲಿ ಡಿಸ್ಕಸ್ ಮಾಡ್ತಾ ಇದ್ವಿ ಇದನ್ನ. ಎಷ್ಟು ಅತ್ಯದ್ಭುತವಾಗಿ ಕರ್ಕೊಂಡ್ ಬರ್ತಾರೆ ಅವ್ರನ್ನ, ಅಂಡ್ ವಾಪಸ್ ಅವ್ರಿಗೆ ಸೆಂಡ್ ಆಫ್ ಕೊಡ್ಬೇಕಾದ್ರು ಅಷ್ಟೇ. ಹೌದು, ಶಾಸ್ತ್ರೋಕ್ತವಾಗಿ ಗೌರವಪೂರ್ವಕವಾಗಿ ಸುಲಭವಾಗಿ ನೋಡಿ, ಶಾಸ್ತ್ರೋಕ್ತವಾಗಿ ಕರ್ಕೊಂಡ್ ಬರ್ತೀವಿ, ಶಾಸ್ತ್ರೋಕ್ತವಾಗಿ ಕಳಿಸ್ತೀವಿ ನಾವು ಅದನ್ನ ಇವತ್ತು. ಆಮೇಲೆ ಅಭಿಮನ್ಯು ಅವರ ಮಾವುತ ಇವ್ರು ಹೆಂಗ್ ವರ್ಕ್ ಮಾಡ್ಬೇಕು ಇವತ್ತು, ಒಂದ್ ರೀತಿ ಅಪ್ಪ ಮಗನ್ ಸಂಬಂಧ ಇಲ್ಲ ಅಣ್ಣ ತಮ್ಮನ ಸಂಬಂಧ. ಅವ್ನು ಯಾರಿಗೂ ಬಗ್ಬಾರ್ದು ಜಗ್ಬಾರ್ದು. ಅವ್ರ ಮಾವುತ ಏನ್ ಹೇಳ್ತಾನೆ ಅಷ್ಟು ಮಾತ್ರ ನಡಿಬೇಕಾ, ಸ್ವಲ್ಪ ನಡಿ, ನಿಂತ್ಕೋಬೇಕಾ, ಅಮ್ಮ ಮಗ, ಅಣ್ಣ ತಮ್ಮ, ಅಪ್ಪ ಮಗ, ಆ ಸಂಬಂಧದಲ್ಲಿ ಇವತ್ತು ಅವ್ರಿಬ್ರು ಆನೆಯನ್ನ ಪಳಗಿಸೋದ್ರಲ್ಲಿ ಮಾವುತನ ಶ್ರಮ ತುಂಬಾ ಇದೆ. ನಾವು ನೋಡೋದಿಲ್ಲ. ಇವತ್ತು ಅಚ್ಚುಕಟ್ಟಾಗಿ ಈ ಜಂಬೂ ಸವಾರಿ ನಡಿಬೇಕು, ಸಾಗಬೇಕು. ಅಂಡ್ ಇಷ್ಟು ವರ್ಷವೂ ಆಗಿದೆ ಅಂದ್ರೆ ಆನೆ ಜೊತೆಗೆ ಅದರ ಮಾವುತನ ಎಫರ್ಟ್ ಕೂಡ ಇದೆ. ಈಗ ತಾನೇ ಮೇಡಮ್ ಹೊರಗೆ ಬರ್ತಾ ಇದ್ದಾರೆ. ಇವ್ರನ್ನ ಕಣ್ ತುಂಬ್ಕೊಳ್ಳೋಕೆ ಮೈಸೂರು ತುಂಬಾ ಜನ, ಜೊತೆಗೆ ಟಿವಿಗಳ ಮುಂದೆಯೂ ಕೂಡ ಕೂತಿರ್ತಾರೆ. ಈ ಅಭಿಮನ್ಯುವಿನ ಬರೀ ಭಾರತದಲ್ಲಿ ಮಾತ್ರ ವೀಕ್ಷಣೆ ನೋಡ್ತಾ ಇರ್ತದೆ. ಆಮೇಲೆ ನಾನು ಹೇಳ್ದೆ, ಒಂದ್ 2 ತಿಂಗಳಿಂದಲೇ ಮೈಸೂರಿನಲ್ಲಿ ಯಾವ ರೂಮ್ಗಳು ಸಿಗಲ್ಲ, ಆಲ್ರೆಡಿ ಬುಕ್ ಆಗ್ಬಿಟ್ಟಿರುತ್ತೆ. ಹೊರಗಡೆ ದೇಶದಿಂದ ಎಲ್ಲ ಬಂದಿರ್ತಾರೆ. ಈಗ ತಾನೇ ಹೆಜ್ಜೆ ಆಗ್ತಾ ಇದ್ದಾನೆ. ಹಾ, ನಿಜ. ಓಕೆ, ಕುಮ್ಕಿ ಆನೆಗಳು, ನಿಶಾನೆ ಆನೆಗಳೇನು ಅಂದ್ರೆ ದಾರಿ ತೋರ್ಸೋದು. ನಾವು ಹೆಂಗ್ ಪೈಲಟ್ ಕಾರ್ಗಳಿರುತ್ತೆ ಹೇಗೆ. ಅಭಿಮನ್ಯುಗೆ ಇಬ್ರು ಕುಮ್ಕಿಗಳು, ಜಾಸ್ತಿ ಏನು ಮಾಡ್ಬೇಡ, ನಾವಿಬ್ರು ಈ ಕಡೆ ಇದ್ದೀವಿ, ಸುಮ್ನೆ ಗಾಂಭೀರ್ಯ ಅಂತ. ಏನ್ ಅದ್ಭುತ ಕುಮ್ಕಿ ಆನೆಗಳು ಇಬ್ರು ಇದ್ದಾರಲ್ಲ, ಅಲ್ಲ ಹೆಣ್ಮಕ್ಳು ಎಷ್ಟೇ ಎತ್ತರ ಇರ್ಬೋದು, ಬಲಿಷ್ಠ ಇರ್ಬೋದು. ಯಾಕೆ ಗೊತ್ತಾ, ಗಂಡಸರು ದಾರಿ ತಪ್ಪಿದ್ರೆ ದಾರಿಗೆ ತರದೆ ಹೆಣ್ಮಕ್ಳು. ಅಮ್ಮ ಆಯ್ತು, ಹೆಂಡತಿ ಆಯ್ತು, ಸರಿ ಕಿವಿ ಹಿಂಡಿ ಸರಿ ಮಾಡೋದು, ಅದಕ್ಕೆ ಹೆಣ್ಣು ಮಕ್ಕಳು. ನೋಡ್ತಾ ಇದೀವಿ ಮೇಡಮ್ ಕುಮ್ಕಿ ಆನೆಗಳನ್ನ. ಅವ್ನ್ ನೋಡಿ ಅಲ್ಲಿ ಇಷ್ಟೊತ್ತು ನಾವ್ ಹೇಳಿದ್ವಲ್ಲ, ಅವ್ರಿಬ್ರು ಅವ್ರನ್ನ ದಾರಿ ತಗೊಂಡು ಹೋಗ್ತಾ ಇರೋದು. ಅಂಡ್ ಇನ್ನೇನು ಹೊರಡ್ತಾ ಇದಾರೆ, ಪ್ರಮೋದ ದೇವಿ ಅವರು ಅದನ್ನ ವೀಕ್ಷಣೆ ಮಾಡ್ತಾ ಇದಾರೆ, ರಾಜಮಾತೆಯವರು ವೀಕ್ಷಣೆಯನ್ನ ಮಾಡ್ತಾ ಇದಾರೆ.
ಎಸ್, ಬಹಳ ಅತ್ಯದ್ಭುತ ಕ್ಷಣ. ಆಮೇಲೆ ಇನ್ನೊಂದೇನು ಅಂದ್ರೆ, ಹೌದು ಆ ಭಾಗದಲ್ಲಿ ನಿಂತು ನೋಡೋದೇ ಒಂಥರ ಚಂದ, ಬಟ್ ಇಷ್ಟೊಂದು ನಮಗೆ ಸೂಕ್ಷ್ಮವಾಗಿ ಎಲ್ಲವನ್ನ ಅಬ್ಸರ್ವ್ ಮಾಡಕ್ಕೆ ಅಲ್ಲಿ ಆಗಲ್ಲ ಇವತ್ತು ಮೇಡಮ್. ಆ ಜೋಶಲ್ಲಿ ನಾವು ಭಾಗಿಯಾಗಬಹುದು, ಅಲ್ಲಿ ಸೂಕ್ಷ್ಮವಾಗಿ ಮುಚ್ಚಿ ಬಿಡೋ ಅಷ್ಟೊತ್ತಿಗೆ ಜನ ಜಾಸ್ತಿ ಆಗಿರ್ತಾರೆ, ಒಂದ್ ಸೆಕೆಂಡ್ ತುಂಬ್ಕೊಳಕ್ಕಾಗಲ್ಲ. ಎಸ್, ಅಂದ್ರೆ ಸ್ಟೇಡಿಯಂ ನಲ್ಲಿ ಕ್ರಿಕೆಟ್ ಮ್ಯಾಚ್ ನೋಡೋಕ್ಕೂ ಮನೇಲಿ ಕೂತ್ಕೊಂಡು ನೋಡೋಕ್ಕೂ ವ್ಯತ್ಯಾಸ ಇದ್ದಂಗೆ ಎರಡಕ್ಕೂ ಅದರದ್ದೇ ಆದ ಇರುತ್ತೆ. ನೋಡಿ ಮಹಾರಾಣಿಯವರು ನೋಡ್ತಾ ಇದ್ದಾರೆ, ಮಗನ ಜೊತೆ ನೋಡಿ ಅದನ್ನ ವೀಕ್ಷಣೆಯನ್ನ ಮಾಡ್ತಾ ಇದ್ದಾರೆ. ಯುವರಾಜ ಮೇಲೆ ನಿಂತ್ಕೊಂಡು ನೋಡ್ತಾ ಇದ್ದಾರೆ. ಅಲ್ಲ, ಬೆನ್ನ ಮೇಲೆ ಕೂತ್ಕೊಂಡಿದ್ದಾನೆ ಅಮ್ಮನಿಗೆ, ಕೂಸು ಮರಿ ಮಾಡ್ಕೊಂಡು ನೋಡ್ತಾ ಇದ್ದಾನೆ. ನಿಜ ನಿಜ. ಹೊರಟರು ಅರಮನೆಯಿಂದ ಈಗ ತಾನೇ ಹೊರಗೆ ಬರ್ತಾ ಇದ್ದಾರೆ. ಎಷ್ಟ್ ನಾವು ಇಷ್ಟೊತ್ತು ಹೇಳ್ತಾ ಇದ್ವಿ, ಆ ಆನೆಗಳ ಹೆಸರು ಇನ್ನೊಂದ್ಸಲ ಹೇಳ್ಬಿಡೋಣ ನೋಡಿ, ಒಂಚೂರು ವಾಲಿಲ್ಲ, ಚೆನ್ನಾಗಿದೆ. ಅಂಬಾರಿಯನ್ನ ಹೊತ್ಕೊಂಡು ಬರ್ತಾ ಇರೋದು ಈ ಸಲವೂ ಕೂಡ ಅಭಿಮನ್ಯು. ಕುಮ್ಕಿ ಆನೆಗಳು ಅಂದ್ರೆ ಆ ಕಡೆ ಈ ಕಡೆ ಅವನು ಅಕ್ಕಪಕ್ಕದಲ್ಲಿರೋರ ಹೆಸರು ಕಾವೇರಿ ಮತ್ತು ರೂಪ. ಕಾವೇರಿ ಮತ್ತು ರೂಪ ಅವರಿಬ್ರದ್ದು ಮೇಜರ್ ರೋಲ್ ಇವತ್ತು. ಅಭಿಮನ್ಯು ತುಟಿಕ್ ಪಿಟಿಕ್ ಅನ್ನಂಗಿಲ್ಲ, ಅವರಿಬ್ರು ಹೇಳ್ದಂಗೆ ನಾವ್ ಹೆಂಗ್ ಕರ್ಕೊಂಡು ಹೋಗ್ತೀವಿ ಹಂಗ್ ಬಾ ಅಂತ. ನೋಡಿ ಮೇಡಮ್, ಅಭಿಮನ್ಯು ನಾಡದೇವಿ ಚಾಮುಂಡಿ ತಾಯಿ ಏನೋ ಹೊತ್ಕೊಂಡಿದ್ದಾನೆ, ಒಬ್ಬ ಹೆಣ್ಣು ಮಗಳು. ಅವನನ್ನ ಕಂಟ್ರೋಲ್ ಮಾಡ್ತಾ ಇರೋದು ಕೂಡ ಆ ಕಡೆ ಈ ಕಡೆ ಹೆಣ್ಣು ಸ್ತ್ರೀ ಶಕ್ತಿ ಅಲ್ವಾ, ನಾರಿ ಶಕ್ತಿಯ ಸಂಗಮ. ಹೌದು ಹೌದು. ಸೊ ಅಲ್ಟಿಮೇಟ್ ಆಗಿ ಹೆಣ್ಮಕ್ಳೇ ಎಲ್ಲ ಅನ್ನೋದು ಮತ್ತೊಂದ್ಸಲ ಪ್ರೂವ್ ಆಗ್ತಾ ಇದೆ ದಸರಾದಲ್ಲಿ ಅಷ್ಟೇ. ಆಮೇಲೆ ಇವತ್ತು ನಾವು ಡಿಸ್ಕಷನ್ ಮಾಡ್ತಾ ಇರೋರು 3 ಜನ ಹೆಣ್ಮಕ್ಳೇ. ಸೊ ಹೆಣ್ಮಕ್ಳೇ ಅಲ್ಟಿಮೇಟ್ ಆಗಿ ಹೆಣ್ಮಕ್ಳೇ ಅಂದ್ರೆ ಲಕ್ಷ್ಮೀ, ಸರಸ್ವತಿ, ಚಾಮುಂಡಿ. ಈಗ ನಿಶಾನೆ ಆನೆ ಧನಂಜಯ ಅಂತ ಅವನದು ಕೆಲಸ ಇವತ್ತು ನಾವು ಆರಂಭದಲ್ಲಿ ಹೇಳಿದ್ವಲ್ಲ, ರೂಟ್ ತೋರಿಸ್ತಾನೆ. ನಾನು ನಡ್ಕೊಂಡು ಹೋದಲ್ಲಿ ನೀವು ನನ್ನ ಫಾಲೋ ಮಾಡಿ ಅಂತ. ನೌಫತ್ ಆನೆ ಅಂತ ಗೋಪಿ. ಅವನ್ ಏನ್ ಮೇಡಮ್ ನೌಫತ್ ಆನೆ ಅಂದ್ರೆ ನೋಡ್ಕೊಂಡು ಹೋಗೋದು. ಓಕೆ, ಅವನು ದಾರಿ ತೋರಿಸ್ಕೊಂಡು ಹೋಗ್ತಾ ಇದ್ದಾನೆ. ಪೈಲಟ್. ಅವನ ಜೊತೆಗೆ ಈಗ ಅವನ ಫ್ರೆಂಡ್ಸ್ ಎಲ್ಲ ಏನಪ್ಪಾ ಅಂದ್ರೆ ಸಾಲಾನೆಗಳಾಗಿ ಮಹೇಂದ್ರ ಅಂತ, ಶ್ರೀಕಂಠ, ಲಕ್ಷ್ಮಿ, ಕಂಜನ್, ಭೀಮ ಎಲ್ಲರೂ ಫೇವ್ರೆಟ್. ಯಾಕಂದ್ರೆ ಅವ್ರಿಗೆಲ್ಲ ಈಗ್ಲಿಂದ ರೂಢಿ ಮಾಡ್ತಾರೆ. ಇನ್ನು ಮುಂದೆ ಒಂದು 8-10 ವರ್ಷದ ಮೇಲೆ ಅವರು ಕೂಡ ಇಲ್ಲಿಗೆ ಬರ್ಬೋದು.